ನಮಸ್ತೆ ಎಲ್ಲರಿಗೂ ಶುಭೋದಯ. ಇವತ್ತಿನ ದಿನ ನಾನು ಮೋಟಿವೇಶ್ನಲ್ ಸ್ಟೋರಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಊರಿನಲ್ಲಿ ಒಬ್ಬ ಬಡ ರೈತ ಇದ್ದ. ಆತನು ಪ್ರತಿದಿನ ತನ್ನ ಹೊಲದಲ್ಲಿ ದುಡಿಯುತ್ತಿದ್ದನು. ಆದರೆ ಆತನಿಗೆ ಯಾವತ್ತೂ ಒಳ್ಳೆಯ ಬೆಳೆ ಸಿಗುತ್ತಿರಲಿಲ್ಲ. ಒಂದು ದಿನ ಆತ ತನ್ನ ಹೊಲದ ಪಕ್ಕದಲ್ಲಿ ಒಂದು ಗೋಡೆಯನ್ನು ನೋಡಿದನು. ಗೋಡೆಯ ಮೇಲೆ ಒಂದು ಬಳ್ಳಿ ಹಬ್ಬಿತ್ತು. ಆ ಬಳ್ಳಿ ನೋಡಲು ತುಂಬ ಸುಂದರವಾಗಿತ್ತು. ರೈತನು ಆ ಬಳ್ಳಿಯನ್ನು ನೋಡಿದನು ಮತ್ತು ಆತನಿಗೆ ಒಂದು ಆಲೋಚನೆ ಬಂದಿತು. ರೈತನು ಆ ಬಳ್ಳಿಯನ್ನು ತನ್ನ ಹೊಲದಲ್ಲಿ ನೆಟ್ಟನು. ಆತ ಪ್ರತಿದಿನ ಆ ಬಳ್ಳಿಗೆ ನೀರು ಹಾಕುತ್ತಿದ್ದನು ಮತ್ತು ಅದನ್ನು ಆರೈಕೆ ಮಾಡುತ್ತಿದ್ದನು. ಕೆಲವು ದಿನಗಳ ನಂತರ ಆ ಬಳ್ಳಿ ದೊಡ್ಡದಾಗಿ ಬೆಳೆಯಿತು. ಆ ಬಳ್ಳಿಯಲ್ಲಿ ಅನೇಕ ಹೂಗಳು ಮತ್ತು ಹಣ್ಣುಗಳು ಬಿಟ್ಟವು. ರೈತನು ಆ ಹಣ್ಣುಗಳನ್ನು ಮಾರಿದನು ಮತ್ತು ಆತನು ತುಂಬ ಹಣವನ್ನು ಗಳಿಸಿದನು. ಈ ಕಥೆಯಿಂದ ನಾವು ಏನು ಕಲಿಯುತ್ತೇವೆಂದರೆ, ನಾವು ಯಾವತ್ತೂ ನಿರಾಶರಾಗಬಾರದು. ನಾವು ಪ್ರಯತ್ನಿಸಿದರೆ ನಾವು ಏನು ಬೇಕಾದರೂ ಸಾಧಿಸಬಹುದು ಎಂದು ತಿಳಿಯಬಹುದು. ಒಂದು ಊರಿನಲ್ಲಿ ಒಬ್ಬ ಬಡ ವ್ಯಕ್ತಿ ವಾಸಿಸುತ್ತಿದ್ದನು. ಆತ ಪ್ರತಿದಿನ ಕಷ್ಟಪಟ್ಟು ದುಡಿಯುತ್ತಿದ್ದರೂ ಆತನಿಗೆ ಯಶಸ್ಸು ದೊರೆಯುತ್ತಿರಲಿಲ್ಲ. ಇದರಿಂದ ಆತ ತುಂಬ ಬೇಸರಗೊಂಡಿದ್ದನು. ಒಂದು ದಿನ ಆತ ಕಾಡಿನಲ್ಲಿ ನಡೆದುಕೊಂಡು ಹೋಗುವಾಗ ಒಬ್ಬ ಮುನಿ ಸಿಕ್ಕನು. ಮುನಿಯು ಆತನನ್ನು ಮಾತನಾಡಿಸಿ ಆತನ ಕಷ್ಟದ ಬಗ್ಗೆ ತಿಳಿದುಕೊಂಡನು. ಮುನಿಯು ಆತನಿಗೆ ಒಂದು ಮಂತ್ರವನ್ನು ಹೇಳಿಕೊಟ್ಟು ಅದನ್ನು ಪ್ರತಿದಿನ ಪಠಿಸುವಂತೆ ಹೇಳಿದನು ಮತ್ತು ಪ್ರಯತ್ನಿಸಿದರೆ ಫಲ ಸಿಗುತ್ತದೆ ಎಂದು ಹೇಳಿದನು. ಆ ವ್ಯಕ್ತಿಯು ಮುನಿಯ ಮಾತಿನಂತೆ ಪ್ರತಿದಿನ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದನು. ಸ್ವಲ್ಪ ದಿನಗಳ ನಂತರ ಆತನಿಗೆ ಒಳ್ಳೆಯ ಕೆಲಸ ಸಿಕ್ಕಿತು ಮತ್ತು ಆತನು ಶ್ರೀಮಂತನಾದನು. ಈ ಕಥೆಯು ನಮಗೆ ಪ್ರಯತ್ನದ ಮಹತ್ವವನ್ನು ತಿಳಿಸುತ್ತದೆ. ನಾವು ಯಾವುದೇ ಕೆಲಸವನ್ನು ಮಾಡಲು ಪ್ರಯತ್ನಿಸಿದರೆ ಖಂಡಿತವಾಗಿಯೂ ಫಲ ಸಿಗುತ್ತದೆ. ಸೋಲನ್ನು ಕಂಡು ಹೆದರಬಾರದು ಮತ್ತು ಪ್ರಯತ್ನವನ್ನು ಬಿಡಬಾರದು. ಪ್ರಯತ್ನವು ನಮ್ಮ ಯಶಸ್ಸಿನ ಮೂಲಾಧಾರವಾಗಿದೆ. ಈ ಕಥೆಯು ನಿಮಗೆ ಪ್ರೇರಣೆ ನೀಡಿದೆ ಎಂದು ಭಾವಿಸುತ್ತೇನೆ. ಒಂದು ಊರಿನಲ್ಲಿ ಒಬ್ಬ ಬಡವ ವಾಸಿಸುತ್ತಿದ್ದ. ಆತನಿಗೆ ಹೆಂಡತಿ ಮತ್ತು 3 ಮಕ್ಕಳು ಇದ್ದರು. ಅವರ ಮನೆಯಲ್ಲಿ ತಿನ್ನಲು ಸಹ ಅನ್ನವಿಲ್ಲದ ದಿನಗಳೇ ಹೆಚ್ಚು. ಮಕ್ಕಳು ಹಸಿವಿನಿಂದ ಅಳುತ್ತಿದ್ದರು. ಆದರೆ ತಂದೆ ತಾಯಿಯ ಬಳಿ ಅವರಿಗೆ ಕೊಡಲು ಮತ್ತು ಏನೂ ಇರಲಿಲ್ಲ. ಒಂದು ದಿನ ಬಡವ ಊರಿನ ಶ್ರೀಮಂತರ ಮನೆಗೆ ಹೋಗಿ ಸಹಾಯ ಕೇಳಿದ. ಶ್ರೀಮಂತರು ಅವನಿಗೆ ಸ್ವಲ್ಪ ಹಣವನ್ನು ದಾನ ಮಾಡಿದರು. ಬಡವ ಆ ಹಣದಿಂದ ಸ್ವಲ್ಪ ಅಕ್ಕಿ ಮತ್ತು ಬೇಳೆ ತಂದು ಅಡುಗೆ ಮಾಡಿದ. ಮಕ್ಕಳ ಹೊಟ್ಟೆ ತುಂಬ ಊಟ ಮಾಡಿದರು. ಆದರೆ ಮರುದಿನ ಮತ್ತೆ ಹಸಿವು ಕಾಡಿತು. ಬಡವ ಮತ್ತೆ ಆ ಶ್ರೀಮಂತರ ಮನೆಗೆ ಹೋದ. ಆದರೆ ಈ ಬಾರಿ ಶ್ರೀಮಂತರು ಅವನಿಗೆ ಏನು ಕೊಡಲಿಲ್ಲ. ಬಡವ ನಿರಾಶೆಯಿಂದ ಮನೆಗೆ ಹಿಂದಿರುಗಿದ. ಮರುದಿನ ಬಡವ ತನ್ನ ಹೆಂಡತಿಯೊಂದಿಗೆ ಒಂದು ಉಪಾಯ ಮಾಡಿದ. ಅವರು ತಮ್ಮ ಮನೆಯಲ್ಲಿದ್ದ ಸ್ವಲ್ಪ ಬೆಳ್ಳಿ ಸಾಮಾನುಗಳನ್ನು ಮಾರಲು ನಿರ್ಧರಿಸಿದ. ಅವರು ಆ ಸಾಮಾನುಗಳನ್ನು ಮಾರಿ ಸ್ವಲ್ಪ ಹಣ ಪಡೆದರು. ಆ ಹಣದಿಂದ ಅವರು ಒಂದು ಸಣ್ಣ ಅಂಗಡಿ ತೆರೆದರು. ಅಂಗಡಿಯಲ್ಲಿ ಅವರು ದಿನಸಿ ಸಾಮಾನುಗಳನ್ನು ಮಾರಲು ಪ್ರಾರಂಭಿಸಿದರು. ಅವರ ಕಠಿಣ ಪರಿಶ್ರಮದಿಂದ ಅವರ ಅಂಗಡಿ ಚೆನ್ನಾಗಿ ಬೆಳೆಯಿತು. ಅವರು ಸಾಕಷ್ಟು ಹಣವನ್ನು ಕೂಡ ಸಂಪಾದನೆ ಮಾಡಿದರು. ಅವರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಿದರು. ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾದರು. ಬಡತನ ಅವರ ಮನೆಯಿಂದ ದೂರವಾಯಿತು. ಈ ಕಥೆ ನಿಮಗೆ ಏನನ್ನು ತಿಳಿಸುತ್ತದೆ ಎಂದರೆ, ಬಡತನವನ್ನು ಮೆಟ್ಟಿ ನಿಲ್ಲಲು ಕಠಿಣ ಪರಿಶ್ರಮ ಮತ್ತು ಧೈರ್ಯ ಮುಖ್ಯ ಎಂದು ತಿಳಿಸುತ್ತದೆ. ಕೇಳಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ.